ಎಲ್ಲರಿಗೂ ನಮಸ್ಕಾರ. ನವರಾತ್ರಿಯ 8ನೇ ದಿನ ಮಹಾಗೌರಿಯ ದಿನ. ದುರ್ಗಾದೇವಿಯ ಅತ್ಯಂತ ಸುಂದರ ರೂಪವಾದ ಗೌರಿ ದೇವಿಯನ್ನು ಈ ದಿನ ಪೂಜೆ ಮಾಡ್ತೀವಿ ನಾವು. ನವರಾತ್ರಿ ದಿನಗಳಲ್ಲಿ ದುರ್ಗಾದೇವಿಯು 9 ದಿನಗಳವರೆಗೆ ಭೂಮಿಗೆ ಬಂದು ತನ್ನ ಭಕ್ತರಿಗೆಲ್ಲ ಆಶೀರ್ವಾದಿಸುತ್ತಾಳೆ ಅನ್ನೋ ನಂಬಿಕೆಗಳಿವೆ, ಪುರಾಣ ಕಥೆಗಳು ಕೂಡ ಇದೆ. ಈಗ ನಾವು ನವರಾತ್ರಿ 7 ದಿನಗಳವರೆಗೂ ಮುಗಿಸಿದ್ದೀವಿ. ಈಗ 8ನೇ ದಿನದ ನವರಾತ್ರಿ ಅಂದರೆ ಮಹಾಗೌರಿಗೆ ಸಮರ್ಪಿಸಿದ್ದೀವಿ 8ನೇ ದಿನವನ್ನು. ಮಹಾಗೌರಿಯನ್ನು ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ನೆಮ್ಮದಿ ದೊರೆಯುತ್ತದೆ. ಹಾಗೆ ದೇವಿಯನ್ನು ಪೂಜೆ ಮಾಡೋದಕ್ಕೆ ಕೆಲವೊಂದು ವಿಧಿವಿಧಾನಗಳಿವೆ. ಆ ರೀತಿ ಪೂಜೆ ಮಾಡಿದ್ರೆ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಹಾಗೆ ಮಹಾಗೌರಿ ಬಗ್ಗೆ ಹೇಳಬೇಕಂದ್ರೆ, ದೇವಿಯ ಮೈಬಣ್ಣ ಮಾತ್ರ ಬಿಳಿಯಾಗಿರುವುದಲ್ಲದೆ ಆಕೆ ಧರಿಸುವಂತಹ ಬಟ್ಟೆನೂ ಕೂಡ ಬಿಳಿಯ ಬಟ್ಟೆನೇ ಧರಿಸ್ತಾಳೆ. ಹಾಗೂ ಆಭರಣಗಳು ಕೂಡ ಬಿಳಿ ಬಣ್ಣದಲ್ಲೇ ಇರುತ್ತದೆ. ಮಹಾಗೌರಿಗೆ 4 ಕೈಗಳಿರುತ್ತವೆ. ಹಾಗೆ ದೇವಿಯ ವಾಹನ ಗೂಳಿಯಾಗಿರುತ್ತದೆ. ಆಕೆ ಗೂಳಿಯ ಮೇಲೆ ಸಂಚಾರವನ್ನು ಮಾಡ್ತಾಳೆ. ದೇವಿಯ ಬಲಗಡೆ ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದುಕೊಂಡಿರ್ತಾಳೆ. ಹಾಗೂ ಕೆಳಗಿನ ಕೈಯಲ್ಲಿ ತ್ರಿಶೂಲವನ್ನು ಕೂಡ ಇಟ್ಕೊಂಡಿರ್ತಾಳೆ. ಎಡಭಾಗದ ಕೈಯಲ್ಲಿ ಡಮರನ್ನು ಹಾಗೂ ವರಮುದ್ರೆಯನ್ನು ಕೂಡ ಹಿಡಿದುಕೊಂಡಿರ್ತಾಳೆ ಇನ್ನೊಂದು ಕೈಯಲ್ಲಿ. ಮತ್ತೊಂದೇನೆಂದರೆ, ಮಹಾಗೌರಿಯು ರಾಹುವಿನ ಅಧಿಪತಿಯಾಗಿರುತ್ತಾಳೆ. ಹಾಗಾಗಿ ಮಹಾಗೌರಿಯನ್ನು ಪೂಜೆ ಮಾಡೋದರಿಂದ ಜನ್ಮಕುಂಡಲದಲ್ಲಿ ರಾಹುವಿನಿಂದ ಆಗಿರುವಂತಹ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ದೇವಿಯನ್ನು ಪೂಜೆ ಮಾಡೋದ್ರಿಂದ ಮನಸ್ಸಿನಲ್ಲಿರುವಂತಹ ಗೊಂದಲಗಳೆಲ್ಲ ನಿವಾರಣೆ ಆಗುತ್ತೆ. ಹಾಗೆ ಯಶಸ್ಸಿನ ಜೀವನವನ್ನು ಸಾಗಿಸಲು ಆದಿ ತೋರುತ್ತಾಳೆ ಎನ್ನುವ ನಂಬಿಕೆಗಳು ಕೂಡ ಇದೆ. ಹಾಗೆ ಕೆಲವರಿಗೆ ಗೊಂದಲಗಳು ಕೂಡ ಇದೆ. ಗೌರಿ ಪೂಜೆಯನ್ನು ಸೋಮವಾರ ಅಂದರೆ ಸೆಪ್ಟೆಂಬರ್ 29ನೇ ತಾರೀಕು ಮಾಡಬೇಕಾ ಅಥವಾ ಮಂಗಳವಾರ ಸೆಪ್ಟೆಂಬರ್ 30ನೇ ತಾರೀಕು ಮಾಡಬೇಕಾ ಅಂತ. ದೇವಿಯನ್ನು ಪೂಜಿಸಲು ಶುರುವಾಗುವಂತಹ ಅಷ್ಟಮಿ ತಿಥಿ ಸೋಮವಾರ ಸಂಜೆ 4:32 ಶುರುವಾಗುತ್ತೆ. ಅದು ಮಂಗಳವಾರ ಸಂಜೆ 6:07 ಇರುತ್ತೆ. ಹಾಗಾಗಿ ಈ ಪೂಜೆ ಮಾಡೋದು ಮಂಗಳವಾರಕ್ಕೆ ಬೀಳುತ್ತೆ. ಅಂದರೆ 30ನೇ ತಾರೀಕು ಸೆಪ್ಟೆಂಬರ್ ಮಂಗಳವಾರ ಬೆಳಗ್ಗೆ ನೀವು ಪೂಜೆ ಮಾಡಬೇಕು. ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತಲೂ ಕೂಡ ಹೇಳ್ತೀನಿ. ನೀವು ಪೂಜೆ ಮಾಡುವ ದಿನ ಗುಲಾಬಿ ಬಣ್ಣದ ಬಟ್ಟೆನ ಧರಿಸಬಹುದು. ಆ ದಿನದ ಬಣ್ಣ ಗುಲಾಬಿ ಬಣ್ಣ ಆಗಿರುತ್ತದೆ. ಹಾಗೆ ಮಹಾಗೌರಿಗೆ ಪೂಜೆ ಮಾಡೋದಕ್ಕೆ ಮಲ್ಲಿಗೆ ಹೂಗಳನ್ನು ಬಳಸ್ಬೋದು. ದೇವಿಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಆ ದಿನ ನೀವು ಮಹಾಗೌರಿಯ ಫೋಟೋ ಇದ್ದರೆ ಫೋಟೋನ ಇಡಿ, ಅಥವಾ ವಿಗ್ರಹಗಳಿದ್ದರೆ ವಿಗ್ರಹನ ಇಟ್ಟು ಪೂಜೆ ಮಾಡಿ. ನಂತರ ದೇವಿಗೆ ನೈವೇದ್ಯ ಏನು ಇಡಬೇಕು ಅಂದರೆ ಅದನ್ನು ತೆಂಗಿನಕಾಯಿ, ಅಂದರೆ ತೆಂಗಿನಕಾಯಿಯಿಂದ ಮಾಡಿರುವಂತಹ ಯಾವುದಾದ್ರೂ ಪಾಯಸನಾಗಿರಬಹುದು ಅಥವಾ ತೆಂಗಿನಕಾಯಿಂದ ಕೆಲವು ಸಿಹಿಗಳನ್ನು ಕೂಡ ಮಾಡ್ತೀವಿ. ಆ ರೀತಿ ಸಿಹಿಗಳನ್ನು ಕೂಡ ಮಾಡಿ ಇಡಬಹುದು ದೇವಿಗೆ. ಆದರೆ ತೆಂಗಿನಕಾಯಿನ ಬಳಸಬೇಕು ಮುಖ್ಯವಾಗಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವಂತಹವರು 11 ನಿಂಬೆಹಣ್ಣುಗಳನ್ನು ತೊಗೊಂಡೋಗಿ ಪೂಜೆ ಮಾಡ್ಬೋದು. 11 ನಿಂಬೆಹಣ್ಣು ಅಂದರೆ 22 ನಿಂಬೆಹಣ್ಣು ಆಗುತ್ತೆ. ಇದನ್ನು ತಗೊಂಡು ದೀಪಾರಾಧನೆ ಕೂಡ ಮಾಡ್ಕೋಬಹುದು. ಮಹಾಗೌರಿಗೆ ಪೂಜೆ ಮಾಡೋದಕ್ಕೆ ಇರುವಂತಹ ಶುಭ ಮುಹೂರ್ತಗಳು ಯಾವ್ದ್ಯಾವುದು ಅಂದರೆ, ಬೆಳಗ್ಗೆ 6:08 7:37 ಇರುತ್ತದೆ. ಈ ಮುಹೂರ್ತದಲ್ಲೂ ಕೂಡ ಪೂಜೆ ಮಾಡ್ಬೋದು. ಇದಾಗಿಲ್ಲ ಅಂದರೆ 9:28 11:39 ಇರುತ್ತೆ. ಆ ಸಮಯದಲ್ಲೂ ಕೂಡ ಮಾಡ್ಬೋದು. ಇವೆರಡು ಸಮಯದಲ್ಲೂ ಕೆಲವರಿಗೆ ಆಗಲಿಲ್ಲ ಅಂದರೆ ಅಭಿಜಿತ್ ಮುಹೂರ್ತನೂ ಇದೆ. ಅದು 11:45 ಶುರುವಾಗಿ 12:33 ಇರುತ್ತೆ. ಈ 3 ಮುಹೂರ್ತಗಳಲ್ಲಿ ಯಾವ ಮುಹೂರ್ತದಲ್ಲಿ ನಿಮಗೆ ಮಾಡೋದಕ್ಕೆ ಸಮಯ ಸಿಗುತ್ತೆ ಆ ಮುಹೂರ್ತದಲ್ಲಿ ಪೂಜೆನ ಮಾಡಿ. ಹಾಗೆ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋರು 6:10 6:34 ಪೂಜೆನ ಮಾಡಿ. ಮಹಾಗೌರಿಗೆ ಹೇಳಬೇಕಾಗಿರುವಂತಹ ಮಂತ್ರ ಓಂ ದೇವಿ ಮಹಾಗೌರಿಯಾಯ ನಮಃ. ಈ ಮಂತ್ರವನ್ನು 108 ಬಾರಿ ಪಠಿಸಿ. ಹಾಗೆ ಧ್ಯಾನ ಮಂತ್ರ ಯಾ ದೇವಿ ಸರ್ವಭೂತೇಷು ಮಹಾಗೌರಿ ರೂಪೇಣ ಸಂಸ್ಥಿತಾ ನಮಸ್ತೈಸ್ಯ 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 ನಮೋ ನಮಃ. ಶ್ವೇತೆ ಋಷೇ ಸಮರುಢ ಶ್ವೇತಾಂಬರಧರ ಶುಚೀಂ ಮಹಾಗೌರಿ ಶುಭಂ ದಾದ್ಯಾದ್ಯಮಃ ದೇವ ಪ್ರಮೋದದ. ಈ ಧ್ಯಾನ ಮಂತ್ರವನ್ನು ಕೂಡ ನೀವು ಪೂಜೆ ಮಾಡುವಾಗ ಪಠಿಸಬೇಕು. ಹಾಗೆ ಗೌರಿ ದೇವಿಗೆ ಪೂಜೆ ಮಾಡುವಂತಹ ದಿನ ನೀವು ಬಿಡಬೇಕಾಗಿರುವ ರಂಗೋಲಿನೂ ಕೂಡ ತೋರಿಸ್ತಾ ಇದ್ದೀನಿ. ಈ ರಂಗೋಲಿನ ಗೌರಿ ಮುಂದೆ ಬಿಟ್ಟು ಹಾಗೆ ಅರಿಶಿನ ಕುಂಕುಮನೂ ಕೂಡ ಇಡಿ. ಹಾಗೆ ರಂಗೋಲಿಗೆ ಬಣ್ಣವನ್ನು ಕೂಡ ತುಂಬಿ. ಈ ಗೌರಿ ಪೂಜೆಯನ್ನು ನಾಳೆ ಮಂಗಳವಾರ 30ನೇ ತಾರೀಕು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.